ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಬಹಳಷ್ಟು ಸಿಸ್ಟರ್ಸು ನನಗೆ ಈ ಒಂದು ಓಪನ್ ಪೋರ್ಸ್ಗೆ ಒಂದು ಯಾವುದಾದ್ರೂ ಫೇಸ್ ಪ್ಯಾಕನ್ನು ಹೇಳ್ರಿ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ರು. ಅದಕ್ಕೋಸ್ಕರ ಇವತ್ತು ನಾನು ಬಹಳನೇ ಈಸಿಯಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಕೊಳ್ಳುವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ. ಬಹಳನೇ ಈಸಿಯಾಗಿ ನಾವು ಇದನ್ನ ಈ ಒಂದು ಹೋಮ್ ರೆಮಿಡಿನ ಮಾಡ್ಕೋಬೋದು. ಆಮೇಲೆ ಒಂದೇ ಒಂದು ಇಂಗ್ರೀಡಿಯೆಂಟ್ಸಿಂದ ನಾವು ಈ ಒಂದು ಫೇಸ್ ಪ್ಯಾಕನ್ನು ತಯಾರಿ ಮಾಡ್ಕೋಬೋದು. ಈ ಒಂದು ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಏನೈತಪ್ಪ ಅಂತ ಅಂದ್ರೆ ನಮ್ಮ ಸ್ಕಿನ್ನಲ್ಲಿರುವಂಥ ಪೋರ್ಸನ್ನು ಶ್ರಿಂಕ್ ಮಾಡುತ್ತೆ, ಮತ್ತು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡ್ತೈತಿ. ನಮ್ಮ ಮುಖದ ಮೇಲಿರುವಂಥ ಕಪ್ಪು ಕಲೆಗಳನ್ನ ಬಂಗು ಹೋಗಲಾಡಿಸೋದಕ್ಕೂ ಈ ಫೇಸ್ ಪ್ಯಾಕ್ ಬಹಳನೇ ಒಂದು ಸಹಾಯ ಮಾಡ್ತೈತೆ. ಅದಕ್ಕೋಸ್ಕರ ಈ ಒಂದು ಫೇಸ್ ಪ್ಯಾಕನ್ನು ಯಾರು ಬೇಕಿದ್ರೂ ನೀವು ಇದನ್ನ ಟ್ರೈ ಮಾಡ್ಬೋದು. ಎಸ್ಪೆಷಲಿ ಒಂದು ಬಂಗು ಇರೋರು ಮತ್ತು ಈ ಒಂದು ಓಪನ್ ಪೋರ್ಸ್ ಇರೋರು ಅಂತೂ ಬಹಳ ಒಂದು ಒಳ್ಳೆ ರಿಸಲ್ಟನ್ನು ಕೊಡುವಂಥ ಫೇಸ್ ಪ್ಯಾಕ್ ಇದಾಗಿರ್ತೈತಿ. ನೀವು ಈ ಒಂದು ಫೇಸ್ ಪ್ಯಾಕನ್ನು ನೀವು ವಾರದಲ್ಲಿ 2 ಸರ್ತಿ ಟ್ರೈ ಮಾಡಿದರೂ ಸಾಕು. ಓಪನ್ ಪೋರ್ಸು ಟೈಟ್ ಆಗುತ್ತೆ ಅಥವಾ ಶ್ರಿಂಕ್ ಆಗುತ್ತೆ. ಆಮೇಲೆ ನಮ್ಮ ಸ್ಕಿನ್ನಲ್ಲಿರುವಂಥ ಎಂಥದೇ ಒಂದು ಕಲೆ ಇದ್ರೂ ಕಡಿಮೆ ಆಗ್ತಾ ಬರ್ತೈತಿ. ಆಮೇಲೆ ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ. ಬಹಳನೇ ಒಂದು ಎಫೆಕ್ಟಿವ್ ಆಗಿರುವಂಥ ಹೋಮ್ ರೆಮಿಡಿ ಇದಾಗಿರ್ತೈತಿ. ಬರೀ ಇದು ಹೆಂಗೆ ಮಾಡಿದೆ ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹಂಗೆ ಪ್ಯಾಕನ್ನು ನಾನು ಇಲ್ಲಿ ಹಾಕಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಾನು ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಇಲ್ಲಿ ರಾತ್ರಿನೇ ನೆನೆಸಿಟ್ಟಿದ್ದೆ. ನೆನೆಸಿಟ್ಟುವಂಥ ವಿಡಿಯೋ ಸ್ಕಿಪ್ ಆಗಿಬಿಟ್ಟೈತಿ. ಹಾಗಾಗಿ ಇದಿಷ್ಟ ನಾನು ತೋರಿಸಿದ್ದೀನಿ. ರಾತ್ರಿ ನೀವು ನೆನೆಸಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ನೀವು ಇದನ್ನ ಮಿಕ್ಸಿಗೆ ಹಾಕೋಬೇಕಾಗತ್ತೆ. ನೆನೆಸಿಟ್ಟಿರುವಂಥ ನೀರನ್ನು ಮಾತ್ರ ದಯವಿಟ್ಟು ಯಾರು ಚೆಲ್ಲಕ್ಕೆ ಹೋಗ್ಬಿಡ್ರಿ. ಆ ಒಂದು ನೀರನ್ನ ಕುಡಿಯೋದ್ರಿಂದ ನಮಗೆ ಜಾಯಿಂಟ್ ಪೇನ್ ಇರುತ್ತೆ, ಅದು ಕಡಿಮೆ ಆಗುತ್ತೆ. ಮತ್ತು ನಮ್ಮ ಒಳಗಿನಿಂದ ನಮಗೆ ಸ್ಕಿನ್ನನ್ನು ರಿಪೇರ್ ಮಾಡೋದಕ್ಕೂ ಅದು ಸಹಾಯ ಮಾಡ್ತೈತಿ. ಅದಕ್ಕೋಸ್ಕರ ಆ ನೀರನ್ನು ಕುಡೀರಿ, ಚೆಲ್ಲಬೇಡ್ರಿ ಅಂತ ಇಲ್ಲಿ ಹೇಳ್ತೀನಿ ನಾನು. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ನಾವು ಸಣ್ಣದಾಗಿ ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಪೂರ್ತಿಯಾಗಿ ಸಣ್ಣದಾಗಿ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಪೇಸ್ಟ್ ಮಾಡೋವಾಗ ಏನಾದರೂ ಅದು ಪೇಸ್ಟ್ ಆಗಲ್ಲ ಅನ್ನೋ ರೀತಿ ಇದ್ರೆ ಒಂದು ಸ್ವಲ್ಪ ನೀರು ಹಾಕಿ ನೀವು ಇಲ್ಲಿ ಅದನ್ನು ನುಣ್ಣಗೆ ಇದನ್ನ ರುಬ್ಕೋಬೇಕಾಗತ್ತೆ. ರುಬ್ಕೊಂಡು ಆದಮೇಲೆ ಇಲ್ಲಿ ಇದು ಆಪ್ಷನಲ್ಲು, ಕಡಲೆ ಹಿಟ್ಟು ಮತ್ತು ಹಾಲು ಆಪ್ಷನಲ್ಲು. ಬೇಕಿದ್ರೆ ನೀವು ಬರೀ ಮೆಂತ್ಯಾನು ನೀವು ಇಲ್ಲಿ ಫೇಸ್ ಪ್ಯಾಕ್ ಹಾಕ್ಬೋದು. ಇಲ್ಲ ಅಂತ ಅಂದ್ರೆ ನಿಮ್ಗೊಂದು ಸ್ವಲ್ಪ ಕಡಲೆ ಹಿಟ್ಟು ಆಮೇಲೆ ಹಾಲು ಬೇಕಿದ್ರೆ ಹಾಕ್ಕೋಬೋದು. ಇಲ್ಲ ನೀವು ಈ ಪೇಸ್ಟ್ಗೆ ಸ್ವಲ್ಪ ನೀರು ಹಾಕಿ, ಏನಿದು ಮೆಂತ್ಯ ಪೇಸ್ಟ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀವು ಈ ಪೇಸ್ಟ್ ಪ್ಯಾಕನ್ನು ನೀವು ಹಾಕ್ಕೋಬೋದು. ಇದು ಹಾಲು ಮತ್ತು ಕಡಲೆ ಹಿಟ್ಟು 2 ಆಪ್ಷನಲ್ಲು. ಇಲ್ಲಿ ನಾನು ಪ್ರತಿ ಸಲ ವಿಡಿಯೋದೊಳಗೆ ಹೇಳುವಂಗೆ ಇಲ್ಲಿ ನಾನು ಫಸ್ಟಿಗೆ ಕ್ಲೆನ್ಸ್ ಮಾಡ್ಕೊಳ್ತೀನಿ. ಹಸಿ ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲಿಂದ ಅಲ್ಲಿ ಕ್ಲೆನ್ಸ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಹಸಿ ಹಾಲು ಕೊಬ್ಬರಿ ಎಣ್ಣೆನ ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಿಗೆ ಒಂದು ಮಾಯ್ಶ್ಚರು ಸಿಕ್ಕಂಗಾಗುತ್ತೆ. ಆಮೇಲೆ ನಿಮ್ಮ ಸ್ಕಿನ್ನು ಹೊಳಪು ಆಗುತ್ತೆ. ಬ್ರೈಟ್ನೆಸ್ ಮಾತ್ರ ಪಕ್ಕಾ ಬರುತ್ತೆ ಫ್ರೆಂಡ್ಸ್. ನೀವು ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ನೀವು ಒಂದ್ಸರ್ತಿ ಮನೇಲಿ ಒಂದು 8 ದಿನ ಅದನ್ನ ಟ್ರೈ ಮಾಡಿ ನೋಡ್ರಿ, ಅದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಬರೀ ಹಸಿ ಹಾಲಿಂದ ನಾನಿಲ್ಲಿ ಪೂರ್ತಿಯಾಗಿ ಫೇಸನ್ನು ಕ್ಲಿನ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಫೇಸ್ ಪ್ಯಾಕ್ ಏನು ರೆಡಿ ಮಾಡಿಟ್ನೋ ಆ ಫೇಸ್ ಪ್ಯಾಕನ್ನು ಇಲ್ಲಿ ಹಚ್ತಾ ಇದ್ದೀನಿ. ಈ ಫೇಸ್ ಪ್ಯಾಕನ್ನು ನೀವು ಪ್ರತಿ ವಾರಕ್ಕೆ 2 ಸರ್ತಿ ನೀವು ಯೂಸ್ ಮಾಡಿದ್ರೆ ಸಾಕು. ಇದರ ರಿಸಲ್ಟ್ ನಿಮ್ಗೆ ಒಳ್ಳೆ ಒಂದು ರಿಸಲ್ಟ್ ನಿಮಗೆ ಇದು ಕೊಡುತ್ತೆ ಫೇಸ್ ಪ್ಯಾಕು. ಮತ್ತು ಈ ಮೆಂತ್ಯ ಏನಿರುತ್ತೆ ಇದರೊಳಗೆ ವಿಟಮಿನ್ಸು ಮತ್ತು ಮಿನರಲ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗು ಹೋಗಲಾಡಿಸೋದಕ್ಕೆ ಮತ್ತು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೆ, ನಮ್ಮ ಸ್ಕಿನ್ನಲ್ಲಿ ಒಂದು ಏನು ಡಾರ್ಕ್ ಸರ್ಕಲ್ ಇರುತ್ತೆ, ಆಮೇಲೆ ಈ ಒಂದು ಅನ್ಇವನ್ ಸ್ಕಿನ್ ಟೋನ್ ಇರುತ್ತೆ, ಅದನ್ನೆಲ್ಲನೂ ಹೊಡೆದು ಹಾಕುವಂಥ ಶಕ್ತಿ ಈ ಮೆಂತ್ಯ ಕಾಳಿಗೆ ಐತಿ. ವಾರದಲ್ಲಿ 2 ಸರ್ತಿ ಈ ಪ್ಯಾಕನ್ನು ಹಾಕಿನೂ ನೀವು ನೋಡ್ಬೋದು ನನ್ನ ಮುಖನ. ಆಮೇಲೆ ಇದು ಫೇಸ್ ಪ್ಯಾಕು ಒಂದು 20 ನಿಮಿಷ ಬಿಡ್ರಿ. ಬಿಟ್ಟಾದಮೇಲೆ ಸಾವಕಾಶವಾಗಿ ಮಸಾಜ್ ಮಾಡ್ತಾ ನಾವು ಈ ಒಂದು ಫೇಸ್ ಪ್ಯಾಕನ್ನು ನಾವು ಕ್ಲೀನ್ ಮಾಡ್ಕೋಬೇಕತಿ. ಕ್ಲೀನ್ ಮಾಡ್ಕೊಂಡು ಆದಮೇಲೆ ನನ್ನ ಸ್ಕಿನ್ನನ್ನು ನೋಡ್ತಿದ್ದೀರಿ ನೀವು ಎಷ್ಟು ಬ್ರೈಟಾಗಿ ಕಾಣಿಸ್ತೈತಿ. ಆಮೇಲೆ ಅಷ್ಟೇ ಟೈಟು ಆಗಿರ್ತೈತಿ. ಆಮೇಲೆ ಅಷ್ಟೇ ಒಂದು ಗ್ಲೋನು ಕೊಡುತ್ತೆ ನಿಮ್ಮ ಸ್ಕಿನ್ಗೆ ಇದು. ದಯವಿಟ್ಟು ಈ ಒಂದು ಫೇಸ್ ಪ್ಯಾಕನ್ನು ನೀವು ಮನೆಯಾಗ ಟ್ರೈ ಮಾಡಿರಿ. ಒಂದೇ ಒಂದು ಫೇಸ್ ಪ್ಯಾಕಲ್ಲಿ ನಿಮಗೆ ಇದರದ್ದು ರಿಸಲ್ಟ್ ಏನು ಅಂತ ಹೇಳೋದು ಗೊತ್ತಾಗುತ್ತೆ. ಇದಾದಮೇಲೆ ನೀವು ಮಾಯ್ಶ್ಚರೈಸರ್ನ ಹಚ್ಚೋದನ್ನು ಮಾತ್ರ ತಪ್ಸೋಕೆ ಹೋಗ್ಬೇಡ್ರಿ. ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗೈತೆ ಅಂತ ಹೇಳಂದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಈ ಒಂದು ಸಣ್ಣ ಮೆಂತ್ಯ ಕಾಳಿಂದ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿಟ್ಕೋಬೋದು, ಕೂದಲು ಚೆನ್ನಾಗಿಟ್ಕೋಬೋದು, ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೋಬೋದು. ಈ ಒಂದು ಮೆಂತ್ಯ ಕಾಳನ್ನು ನೆನೆಸಿದ ನೀರು ಕುಡಿಯೋದ್ರಿಂದ ನಮಗೆ ಜಾಯಿಂಟ್ ಪೇನ್ ಎಲ್ಲ ಕಡಿಮೆ ಆಗ್ತಾ ಬರ್ತೈತಿ. ಆಮೇಲೆ ನಮ್ಮ ಒಳಗಿನಿಂದ ನಮ್ಮ ಸ್ಕಿನ್ನು ಹೆಲ್ದಿ ಆಗ್ತಾ ಬರ್ತೈತಿ. ಆಮೇಲೆ ನಮ್ಮ ಮುಖದ ಮೇಲಿರುವಂಥ ಬಂಗು ಮತ್ತು ಅನ್ಇವನ್ ಸ್ಕಿನ್ ಟೋನ್ ಏನೈತಿ ಎಲ್ಲನೂ ಕಡಿಮೆ ಆಗ್ತಾ ಬರ್ತೈತಿ. ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ. ಆಮೇಲೆ ಇದು ಬಹಳನೇ ಒಂದು ಎಫೆಕ್ಟಿವ್ ಆಗಿರುವಂಥ ಕೆಲಸ ಏನಪ್ಪ ಅಂತಂದ್ರೆ ನಮ್ಮ ಅನ್ಇವನ್ ಸ್ಕಿನ್ ಟೋನನ್ನು ಕಡಿಮೆ ಮಾಡುತ್ತೆ, ನಮ್ಮ ಮುಖದಲ್ಲಿ ಬಂಗನ ಕಡಿಮೆ ಮಾಡುತ್ತೆ. ಮತ್ತು ನಮ್ಮ ಓಪನ್ ಪೋರ್ಸ್ ಏನೈತಿ ಅದಕ್ಕಂತೂ ಹೇಳಿ ಮಾಡಿಸಿರುವಂಥ ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಒಂದೇ ಒಂದು ಫೇಸ್ ಪ್ಯಾಕಲ್ಲಿ ನಿಮಗೆ ಇದು ರಿಸಲ್ಟ್ ಏನಂತ ಹೇಳೋದು ಗೊತ್ತಾಗುತ್ತೆ. ದಯವಿಟ್ಟು ಈ ಒಂದು ಸಿಂಪಲ್ ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿರಿ. ನಿಮ್ಮ ಸ್ಕಿನ್ನಲ್ಲಿರುವಂಥ ಓಪನ್ ಪೋರ್ಸ್ ಏನಿರ್ತಿ ಅದನ್ನು ನೀವು ಕಡಿಮೆ ಮಾಡಿಕೊಂಡು
ಅದು ರಿಸಲ್ಟ್ ನನಗೆ ನೀವು ಹೇಳ್ರಿ, ವಾರದಲ್ಲಿ 2 ಸರ್ತಿ ಅಷ್ಟೇ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಇದು ರಿಸಲ್ಟ್ ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳಂದು ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕ್ತೀರಿ ಅಂತ ಹೇಳಂದು ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂದರೆ ಅಷ್ಟೇ ಒಂದು ಕಾನ್ಫಿಡೆಂಟ್ಲಿ ನಾನು ಹೇಳ್ತೀನಿ ಅಂದರೆ ಅಷ್ಟು ಚೆನ್ನಾಗಿರುವಂಥ ಒಂದು ರಿಸಲ್ಟ್ ಇದು ಕೊಡುತ್ತೆ ಅಂತ ಹೇಳಂದು ನಾನು ಹೇಳ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಈ ಹೋಮ್ ರೆಮಿಡಿಗಳನ್ನ ನೀವು ಮನೆಗೆ ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅಂತ ಹೇಳೋದು ನನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಹಾಕಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.